ಮತ್ತೊಂದು ಕಡೆ ಬಿಜೆಪಿ ಹಾಗೆ ಕಾಂಗ್ರೆಸ್ ನಡುವಿನ ಕಿತ್ತಾಟದಿಂದಾಗಿ ನಿಜವಾದಂತ ಮೂಲ ಉದ್ದೇಶ ಏನಿತ್ತು ಅಥವಾ ಮೂಲ ಹೋರಾಟ ಏನಿತ್ತು ಅದೇನಾದ್ರೂ ಈಗ ದಾರಿ ತಪ್ತಾ ಇದೆಯಾ ಅನ್ನುವಂಥದ್ದು ಪ್ರಶ್ನೆ ಹಲವರು ಮಂದಿ ಮಾಡ್ತಾ ಇದ್ದಾರೆ. ಬಟ್ ಅದೇನೇ ಇದ್ರೂ ಕೂಡ ಸಿಜೆಪಿ ಕಾರ್ಯಕರ್ತರು ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಕಾರ್ಯಕರ್ತರು ಅವರಂತೂ ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಹೋರಾಟವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಅವರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. 25 ದಿನಗಳಿಂದ ಉಪವಾಸ ಸತ್ಯಾಗ್ರಹ ಕೈ ಬಿಡೋದಕ್ಕೆ ಮತ್ತೊಂದು ಕಡೆ ಸೋನಂ ವಾಂಗ್ಚುಕ್ 3 ಷರತ್ತುಗಳನ್ನ ಹಾಕಿದ್ದಾರೆ. ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ದಿನ ದಿನಕ್ಕೂ ತೀವ್ರಗೊಳ್ತಿದೆ. ಇಂದು ಕೂಡ ಜಂತರ್ ಮಂತರ್ನಲ್ಲಿ ಸಿಜೆಪಿ ಪ್ರತಿಭಟನೆ ಮಾಡಿದೆ. ಈ ಆಕ್ರೋಶದ ನಡುವೆ ಕೇಂದ್ರ ಸರ್ಕಾರಕ್ಕೆ ಖಡಕ್ ಸಂದೇಶ ಪಾಸ್ ಮಾಡಿದ ಸಿಜೆಪಿ ವಕ್ತಾರ ಅಶುತೋಷ್ ರಾಂಕಾ, ಜುಲೈ 20ರಂದು ನಡೆದಿರೋದು ಕೇವಲ ಟ್ರೇಲರ್ ಅಷ್ಟೇ. ನಮ್ಮ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಒಪ್ಪದಿದ್ರೆ ಹೋರಾಟ ತೀವ್ರಗೊಳಿಸುತ್ತೇವೆ ಅಂತ ಕಿಡಿಕಾರಿದ್ದಾರೆ. ನಾವು ಯಾವುದೇ ನಾಯಕರ ಮನೆಗೆ ಹೋಗಲ್ಲ ಎಂದ ಸಿಜೆಪಿ. ಒಂದು ಕಡೆ ಆಶುತೋಷ್ ಇದು ಟ್ರೇಲರ್ ಅಂತ ಮೆಸೇಜ್ ಕೊಟ್ರೆ, ಮತ್ತೋರ್ವ ವಕ್ತಾರ ಸೌರಭ್ ದಾಸ್ ಚರ್ಚೆಗೆ ಜಂತರ್ ಮಂತರ್ಗೆ ಬರುವಂತೆ ಹೇಳಿದ್ದಾರೆ. ನಾವು ಯಾರದ್ದೇ ಮನೆಗೆ ಕಚೇರಿಗೆ ಹೋಗಲ್ಲ, ಜನರ ದರ್ಬಾರ್ ಇಲ್ಲೇ ಇದೆ, ಅವರು ಜನರ ಮಧ್ಯೆ ಬರಲಿ ಅಂತ ಕಡ್ಡಿ ಮುರಿದಂತೆ ಮಾತನಾಡಿದ್ದಾರೆ. देखिए, आज सुबह फिर से पुलिस वाले हम लोगों के पास रीच आउट किया. उन लोगों ने बोला कि जेपी नड्डा जी हम लोगों से बात करना चाह रहे हैं, तो उनके घर बुलाया. हमने सरासर मना कर दिया कि हम लोग किसी के घर नहीं जा रहे, हम लोग किसी के ऑफिस नहीं जाएंगे. जनता का दरबार यहाँ लगा हुआ है, जनता के बीच आना चाहिए मिनिस्टर्स को. अगर उनको बात करनी है तो बातचीत जंतर मंतर पे होगी. ಈ ಬೆನ್ನಲ್ಲೇ ಪ್ರತಿಭಟನೆ ನಡೆಯುತ್ತಿರೋ ದೆಹಲಿಯಲ್ಲಿ ಕೆಲ ಬೆಳವಣಿಗೆಗಳು ಆಗ್ತಿವೆ. ದೆಹಲಿಯಲ್ಲಿ 16 ನಿಲ್ದಾಣಗಳಲ್ಲಿ ಮೆಟ್ರೋ ಸೇವೆ ಸ್ಥಗಿತಗೊಳಿಸಲಾಗಿದೆ. ಭದ್ರತಾ ಕಾರಣ ಕೊಟ್ಟು ಮೆಟ್ರೋ ಸೇವೆ ಬಂದ್ ಮಾಡಲಾಗಿದೆ. ಪೊಲೀಸರ ಕ್ರಮದ ತುರ್ತು ವಿಚಾರಣೆಗೆ ಸುಪ್ರೀಂ ನಿರಾಕರಣೆ. ಸಿಜೆಪಿ ಪ್ರತಿಭಟನೆಗೆ ಸಂಬಂಧಪಟ್ಟಂತೆ ದೆಹಲಿ ಪೊಲೀಸರು ಒಟ್ಟು 10 ಎಫ್ಐಆರ್ ದಾಖಲಿಸಿದ್ದಾರೆ. ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಪ್ರಕರಣದ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿತ್ತು. ತುರ್ತು ವಿಚಾರಣೆ ನಡೆಸುವಂತೆ ಅರ್ಜಿದಾರರು ಮನವಿ ಮಾಡಿದ್ರು. ಆದರೆ ಸುಪ್ರೀಂ ಕೋರ್ಟ್ ತುರ್ತು ವಿಚಾರಣೆ ನಿರಾಕರಿಸಿದೆ. ಸಿಜೆಐ ಸೂರ್ಯಕಾಂತ್, ನಮ್ಮ ಬಳಿ ವಿಡಿಯೋ ನೋಡಲು ಸಮಯವಿಲ್ಲ ಎಂದಿದ್ದಾರೆ. ಉಪವಾಸ ಅಂತ್ಯಗೊಳಿಸಲು ಸೋನಂ ಷರತ್ತು. ಕಳೆದ 25 ದಿನಗಳಿಂದ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರೋ ಸೋನಂ ವಾಂಗ್ಚುಕ್ರನ್ನ ಜೆಪಿ ನಡ್ಡಾ ಹಾಗೂ ಜಿತೇಂದ್ರ ಸಿಂಗ್ ನಿನ್ನೆ ರಾತ್ರಿ ಭೇಟಿಯಾಗಿದ್ರು. ಈ ಬಗ್ಗೆ ಸೋನಂ ಪತ್ರವೊಂದನ್ನು ಬರೆದಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡ ಮಕ್ಕಳ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು, ನೀಟ್ ಹೋರಾಟಗಾರರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಬಾರದು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಈ ಭರವಸೆ ಕೊಟ್ರೆ ಉಪವಾಸ ಕೈ ಬಿಡ್ತೀನಿ ಅಂತ ಷರತ್ತು ಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.